ಬೆಳಗಾವಿಯಲ್ಲಿ ಜೆಡಿಎಸ್ ಮುಖಂಡನ ದೌರ್ಜನ್ಯ ಜಮೀನು ವಿಚಾರಕ್ಕೆ ನಡೆಯಿತು ಭಯಾನಕ ಮಾರಾಮಾರಿ ರಾಯಲಸೀಮಾ ಸಿನಿಮಾ ಸ್ಟೈಲ್ನಲ್ಲಿ ಒಂದು ಭೀಕರ ಹಲ್ಲೆಯಾಗಿದೆ ಟ್ರ್ಯಾಕ್ಟರ್ ಕ್ರೂಸರ್ಗಳಲ್ಲಿ ಬಡಿಗೆ ಮಾರಕಾಸ್ತ್ರಗಳನ್ನು ತಂದು ಹಲ್ಲೆಯನ್ನ ನಡೆಸಲಾಗಿದೆ ಗುಂಪು ಕಟ್ಟಿಕೊಂಡು ಹೋಗಿ ಮಹಿಳೆ ವೃದ್ಧನ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ ಮಾರಣಾಂತಿಕ ಹಲ್ಲೆ ಹಿನ್ನೆಲೆ 35 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪ್ ರಾವ್ ಮೇಲೂ ಎಫ್ಐಆರ್ ದಾಖಲಾಗಿದೆ ಪ್ರತಾಪ್ ರಾವ್ ಪುತ್ರ ಶಿವರಾಜ್ ಪಾಟೀಲ್ ವಿರುದ್ಧವೂ ಕೇಸ್ ದಾಖಲಾಗಿದೆ A1 ಆಗಿರುವಂತಹ ಜೆಡಿಎಸ್ ಮುಖಂಡ ಶಿವರಾಜ್ ಪಾಟೀಲ್ ರಾಯಭಾಗ ತಾಲೂಕಿನ ಹಾರುಗೇರಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಬೆಳಗಾವಿಯಲ್ಲಿ ಜೆಡಿಎಸ್ ಮುಖಂಡ ದೌರ್ಜನ್ಯವನ್ನ ಎಸಗಿದ್ದಾನೆ ಜಮೀನು ವಿಚಾರಕ್ಕೆ ಭಯಾನಕ ಮಾರಾಮಾರಿ ನಡೆದಿದೆ ರಾಯಲಸೀಮಾ ಸಿನಿಮಾ ಸ್ಟೈಲ್ನಲ್ಲಿ ಇದೊಂದು ಭೀಕರ ಹಲ್ಲೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಜನನ್ನ ಕಟ್ಕೊಂಡು ಬಂದು ವೃದ್ಧನ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಅಂತ ಹೇಳಿ ವೃದ್ಧ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಯಾರ್ದಾದ್ರೂ ಜೀವಕ್ಕೆ ಏನಾದ್ರೂ ಅಪಾಯ ಆಗಿದ್ರೆ ಇವರೆಲ್ಲ ವಾಪಸ್ ತಂದುಕೊಡ್ತಾ ಇದ್ರ ಆ ಜೀವನ ಅಂತ ಹೇಳಿ ನಮಗ್ ಯಾಕೆ ನಾವೇನ್ ಮಾಡಿದ್ವಿ ನಿನಗ ನಾವು ಸಾಕ್ಷಿ ನಮ್ಮ ತಮ್ಮ ನಮ್ಮ ಕೋರ್ಟ್ನಾಗ ಸಾಕ್ಷಿ ಇದಾವ ತಮ್ಮ ನಮ್ಮ ಕೋರ್ಟ್ನಾಗ ಸಾಕ್ಷಿ ಇದಾವ ನಮ್ಮ ಸಾಬರಿಗೆ ಬರಬೇಡ ಅವ್ರ ಯಾರ ಸಾಕ್ಷಿ ಇದಾವಲ್ಲ ಅವ್ರ ನಾವ್ ಹೇಳ್ತು ಬೇಕಾದ್ರೆ ಬಿಡ್ತು ನಮ್ ಕೇಸ್ನ ನಿಂದೇನ್ ಸಂಬಂಧ ಐತೋ ನಮ್ ಕೇಸ್ನ ನಿಂದೇನ್ ಸಂಬಂಧ ನಾವೇನ್ ಕೇಳ್ತೀವಿ ನಮ್ ಕೇಸಿನಾಗ ನಿಂದ ಏನ್ ಸಂಬಂಧ ಐತಿ ನಮಗ್ ಯಾಕೆ ಆಗ್ತೈತಿ ಇನ್ ನಮ್ ಕೇಸಿಗೆ ನಿಂದ ನೋಡಪ್ಪ ನಮ್ ಕೇಸ್ ನಾ ಹೇಳುದು ಕೇಳ್ತಮ್ಮ ನಮ್ ಕೇಸ್ಗೆ ನಿನಗ ಸಂಬಂಧ ಇಲ್ಲ ನಾವು ಕೋರ್ಟ್ನ ಸಾಕ್ಷಿ ಇದಾವ ನಾವ್ ಹೇಳ್ತು ನೀ ಗುಂಡ್ ಹಾಕ್ತು ಕಡಿತು ಬಡಿತು ಇದನ್ನ ಬೇಡ ನಮಗೂ ನಾವ್ ನೋಡಪ್ಪ ನಾವು ಕಾನೂನು ನಮಗ್ ಗೊತ್ತೈತಿ ನಾವು ಕಾನೂನು ಪ್ರಕಾರ ಇದನ್ನ ಮಾಡ್ತೀವಿ ನಾವು ಕಾನೂನು ನೋಡಪ್ಪ ನಾವೇನ್ ಹೇಳತ್ತದ ನೀನ ಸಾಕ್ಷಿ ಹೇಳಿದವ್ರು ನನಗೂ ಗುಂಡ್ ಹಾಕ್ತೈತಿ ನಮ್ ಹೆಣ್ಮಕ್ಳು ಗುಂಡ್ ಹಾಕ್ತೈತಿ ನಮ್ಮನ್ ಗುಂಡ್ ಹಾಕಕ್ ನಿಮ್ಮನ್ನೇನ್ ಮಾಡಿದ ನಾವು